ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿಕ್ಕಣ್ಣಗೆ ಶಾಕ್. ನಟ ಚಿಕ್ಕಣ್ಣ 164 ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಪೊಲೀಸರು. ಜೂನ್ 8ರಂದು ದರ್ಶನ್ ಪಾರ್ಟಿಯಲ್ಲಿ ಚಿಕ್ಕಣ್ಣ ಭಾಗಿಯಾಗಿದ್ರು. ಅಂದ್ರೆ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಊಟಕ್ಕೋಸ್ಕರ ದರ್ಶನ್ ಕರೆ ಮಾಡಿ ಕರೆದಿದ್ರಂತೆ ಚಿಕ್ಕಣ್ಣ ಅವರನ್ನ. ಆ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿ ಹೋಗಿದ್ರು. ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಟ್ಟು ವಿಚಾರಣೆಯನ್ನ ಕೂಡ ಎದುರಿಸಿದ್ದಾರೆ ಚಿಕ್ಕಣ್ಣ ಅವರು. 164 ಹೇಳಿಕೆಯನ್ನ ಕೂಡ ಈಗಾಗಲೇ ದಾಖಲು ಮಾಡಿಕೊಂಡಿರುವಂತದ್ದು ಚಿಕ್ಕಣ್ಣ ಅವರ ಬಳಿ. ಒಂದು ಕಡೆ ತನಿಖೆ ಭರದಿಂದ ಸಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸ್ಯ ನಟ ಚಿಕ್ಕಣ್ಣ ಅವರನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಸ್ಟೋನಿ ಬ್ರೂಕ್ಗೆ ಹೋಗಿದ್ದ ಬಗ್ಗೆ ವಿಚಾರಣೆ ವೇಳೆ ನನ್ನನ್ನ ದರ್ಶನ್ ಅವರು ಊಟಕ್ಕೆ ಕರೆದಿದ್ರು ಅಷ್ಟೇ, ಹೀಗಾಗಿ ಹೋಗಿದ್ದೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹಿಂದೆ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದನ್ನ ಒಪ್ಕೊಂಡಿದ್ದಾರೆ ನಟ ಚಿಕ್ಕಣ್ಣ. ದರ್ಶನ್ ಜೊತೆ ಪಾರ್ಟಿ ಮಾಡಿದ ನಿಜ, ಇಬ್ರು ಒಟ್ಟಿಗೆ ಪಬ್ನಿಂದ ಹೋದ್ವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರ ಮುಂದೆ ನಟ ಚಿಕ್ಕಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೂನ್ 8ರಂದು ಸ್ಟೋನಿ ಬ್ರೂಕ್ ಪಬ್ಗೆ ನಾನು ಬಂದಿದ್ದೆ. ಮಧ್ಯಾಹ್ನ 1:30 ಸುಮಾರಿಗೆ ಪಬ್ಗೆ ಬಂದಿದ್ದೆ. ದರ್ಶನ್ ನಾನು ಒಂದೇ ಟೇಬಲ್ ನಲ್ಲಿ ಪಾರ್ಟಿ ಮಾಡಿದ್ವಿ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಸುಮಾರು 4:30 ಸುಮಾರಿಗೆ ಅವರು ಹೊರಟೋದ್ರು. ಅವರ ಜೊತೆಗೆ ನಾನು ಅಲ್ಲಿಂದ ಹೊರಟೋದೆ. ನಾನು ನಮ್ಮ ಮನೆಗೆ ಹೋದೆ ಅಂತ ಹೇಳಿ ಚಿಕ್ಕಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಅವರು ಎಲ್ಲಿಗೆ ಹೋದ್ರೋ ಅದ್ಯಾವುದು ಕೂಡ ನನಗೆ ಗೊತ್ತಿಲ್ಲ. ನನಗೂ ಈ ಪ್ರಕರಣಕ್ಕೂ ಕೂಡ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗರಾಜು. ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ನಾಗರಾಜ್, ಚಿಕ್ಕಣ್ಣ ಅವರು ಈಗಾಗಲೇ ಒಂದ್ ಕಡೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ, ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ. ಇದೀಗ 164 ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಮತ್ತೆ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆಯಾ? ಇದು ಚಿಕ್ಕಣ್ಣ ಅವರಿಗೆ ಯಾವ ರೀತಿಯಾದಂತಹ ತೊಂದರೆಯನ್ನ ಉಂಟು ಮಾಡಬಹುದು ಈ ಪ್ರಕರಣ ಅಂತ? ಇದರಲ್ಲಿ ಏನಾದರೂ ಅವ್ರನ್ನ ಸಿಕ್ಕಾಕ್ಸುವಂತಹ ಸಾಧ್ಯತೆಗಳು ಇದೆಯಾ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ಚಿಕ್ಕಣ್ಣ ನೀಡಿರ್ತಕ್ಕಂಥ ಹೇಳಿಕೆ ನಟ ದರ್ಶನ್ಗೆ ಸಂಕಷ್ಟ ತರುವ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಅದೇ ಕಾರಣಕ್ಕೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆ ಆಗುತ್ತೆ ಜೂನ್ 8ನೇ ತಾರೀಕು, ಆವತ್ತು ನಟ ದರ್ಶನ್ ಒಂದು ಸ್ಥಳದಲ್ಲಿದ್ದರು. ಅಲ್ಲಿಂದ ನೇರವಾಗಿ ನಾನೊಂದು ಕಡೆ ಹೋಗಬೇಕು ಅಂತೇಳಿ ಹೊರಟಿರ್ತಾರೆ ಅಂತಂತೇಳಿ ಅವರನ್ನು ಪೊಲೀಸರು ವಿಚಾರಣೆ ಮಾಡಿದಾಗ ನಟ ದರ್ಶನ್ ಒಪ್ಕೊಂಡಿರ್ತಕ್ಕಂಥದ್ದು. ಇದನ್ನು ನ್ಯಾಯಾಲಯದಲ್ಲಿ ನಿರೂಪಿಸಬೇಕಾದ್ರೆ ಅಲ್ಲಿ ಅವರ ಜೊತೆ ಇದ್ದವರು ಯಾರು ಮತ್ತು ಆ ಸ್ಥಳದಲ್ಲಿದ್ದಂಥ CCTV ದಾಖಲೆಗಳು ಏನು ಹೇಳ್ತವೆ ಇವುಗಳನ್ನೆಲ್ಲ ಒಂದು ನ್ಯಾಯಾಲಯಕ್ಕೆ ಸಂಗ್ರಹಿಸಬೇಕಾದಂಥ ಒಂದು ಅವಶ್ಯಕತೆ ಪೊಲೀಸರಿಗೆ ಇದ್ದಿದ್ದು. ಇದರ ಭಾಗವಾಗಿ ನಟ ಚಿಕ್ಕಣ್ಣ ಅವರನ್ನು ಪೊಲೀಸ್ ಠಾಣೆಗೆ ಕರೆದು CRPC 161 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿದಾಗ ಕೆಲವೊಂದು ವಿಚಾರಗಳನ್ನು ಹೇಳಿದರು. ಊಟಕ್ಕಾಗಿ ಕರೆದಿದ್ರು, ನಾವು ಜೊತೆಯಲ್ಲಿ ಊಟ ಮಾಡಿದ್ವಿ, ನಂತರ ನನಗೆ ಒಂದು ಕಡೆ ಬೇರೆ ಕಡೆ ಕೆಲಸ ಇದೆ, ನಾನು ಅಲ್ಲಿಗೆ ಹೋಗಬೇಕು ಅಂತಂತೇಳಿ ಹೊರಟರು. ಇಬ್ಬರು ಒಟ್ಟಿಗೆ ಪಬ್ನಿಂದ ಹೊರಗಡೆ ಹೋದ್ವಿ. ಈ ವೇಳೆಗೆ ಅವರು ನಾನು ಮನೆಗೆ ಬಂದೆ, ಅವ್ರು ಎಲ್ಲೋದ್ರು ಅಂತ ನನಗೆ ಗೊತ್ತಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಅವರಿಬ್ಬರು ಒಟ್ಟಿಗೆ ಬಂದು ಅಲ್ಲಿಂದ ಹೊರಟಂಥ ದರ್ಶನ್ ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದು ಗೊತ್ತಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಯನ್ನು ನ್ಯಾಯಾಧೀಶರ ಎದುರು CRPC 164 ಅಡಿಯಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು. ಇದರ ಉದ್ದೇಶ ಇಷ್ಟೇ, ಈ ಹೇಳಿಕೆಯನ್ನು ಚಿಕ್ಕಣ್ಣ ಭವಿಷ್ಯದಲ್ಲಿ ಬದಲಾಯಿಸಬಾರ್ದು. ಯಾಕಂತಂದರೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟ ನಂತರ ಅದನ್ನು ಹಾಸ್ಟೆಲ್ ಆಗೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಕಾನೂನು ಭಾಷೆಯಲ್ಲಿ ಹೇಳ್ತಾರೆ. ಅಂದರೆ ಹೇಳಿಕೆಯನ್ನು ಬದಲಾಯಿಸೋಕ್ಕೆ ಆಗಲ್ಲ. ಒಂದು ವೇಳೆ ಆತ ಬದಲಾಯಿಸಿದ್ದೇ ಆದರೂ ಏನು ಈ ಒಂದು ಹೇಳಿಕೆಯನ್ನು ದಾಖಲಿಸ್ಕೊಂಡಿರ್ತಾರೆ ನ್ಯಾಯಾಧೀಶರು, ಅವರನ್ನು ಕರೆಸಿ ಒಂದು ವಿಚಾರಣೆಯನ್ನು ಹೇಳಿಕೆಯನ್ನು ದಾಖಲಿಸಿಕೊಳ್ಳುವ ಸಾಧ್ಯತೆಗಳಾಗ್ತವೆ. ಈ ನಿಟ್ಟಿನಲ್ಲಿ ನಟ ಚಿಕ್ಕಣ್ಣ ಹೇಳಿಕೆ ಬದಲಾಯಿಸಬಾರ್ದು, ಈ ಒಂದು ಪ್ರಕರಣಕ್ಕೆ ಪ್ರಬಲ ಸಾಕ್ಷಿ ಆಗಬೇಕು ಅಂತೇಳಿ ಸದ್ಯಕ್ಕೆ ಚಿಕ್ಕಣ್ಣ ಅವರ ಒಂದು 164 ಹೇಳಿಕೆಯನ್ನು ಪೊಲೀಸರು ಮಾಡಿರುವಂಥದ್ದು. ರಮ್ಯಾ. ರೈಟ್ ನಾಗರಾಜ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಕಾಸರಗೋಡು ಲವ್ ಜಿಹಾದ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಕಾನೂನು ಹೋರಾಟದಲ್ಲಿ VHP ಸೋತಿದೆ. ಯುವತಿ ತಂದೆ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ ಶರಣ್ ಪಂಪ್ವೆಲ್. ಕೋರ್ಟ್ ಆದೇಶದಂತೆ ವಿಸ್ಮಯ ಮದುವೆಯಾಗಿದ್ದಾರೆ. ಅಶ್ಫಾಕ್ ಕೇರಳ ಹೈಕೋರ್ಟ್ನಲ್ಲಿ ಕಾನೂನು ಹೋರಾಟ ಈಗಾಗಲೇ ನಡೆದಿತ್ತು. ಕೊನೆಗೆ ಅಶ್ಫಾಕ್ ಪರ ಆದೇಶವನ್ನ ನೀಡಿದೆ ಕೇರಳ ಹೈಕೋರ್ಟ್. ಹಿಂದೂ ಯುವತಿಯನ್ನ ಇಸ್ಲಾಂಗೆ ಮತಾಂತರಿಸಿ ವಿವಾಹವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ VHP ಕ್ಷಮೆಯನ್ನ ಕೇಳಿದೆ. ಕ್ಷಮಿಸಿ ವಿನೋದ್, ನಿಮ್ಮ ಮಗಳನ್ನ ಉಳಿಸೋದಕ್ಕೆ ಆಗಿಲ್ಲ. ವಿಸ್ಮಯ ತಂದೆ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ ಶರಣ್ ಪಂಪ್ವೆಲ್. ಮಗಳನ್ನ ಉಳಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು ವಿಸ್ಮಯ ತಂದೆ ವಿನೋದ್ ಅವರು.
ಕಾನೂನು ಹೋರಾಟದ ಮೂಲಕ ಮಗಳನ್ನ ವಾಪಸ್ ತರಿಸುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಕೋರ್ಟ್ ಇದೀಗ ಶಾಕ್ ಅನ್ನ ಕೊಟ್ಟಿದೆ. ವಿಸ್ಮಯ ತಂದೆ ವಿನೋದ್ಗೆ ಭರವಸೆಯನ್ನ ಕೂಡ ಕೊಟ್ಟಿದ್ರು ವಿಎಚ್ಪಿ ಅವರು. ವಿಸ್ಮಯಾಳನ್ನ ಮಂಗಳೂರಿನ ಕೌನ್ಸಿಲಿಂಗ್ ಸೆಂಟರ್ಗೂ ಕೂಡ ಹಾಕಲಾಗಿತ್ತು. ಇದೀಗ ಕೇರಳದ ಕಾಸರಗೋಡಿನ ವಿದ್ಯಾನಗರ ನಿವಾಸಿ ವಿಸ್ಮಯ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಆತನ ಹಿನ್ನೆಲೆ ಸರಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಎನ್ ವಿನೋದ್, ಇದೀಗ ಲವ್ ಜಿಹಾದ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿರೋದು. ವಿಎಚ್ಪಿ ಕ್ಷಮೆಯನ್ನ ಕೇಳಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ, ಈ ಒಂದು ಭಾವನಾತ್ಮಕವಾಗಿ ಪೋಸ್ಟ್ ಹಾಕಿರುವಂತದ್ದು ವಿಶ್ವ ಹಿಂದೂ ಪರಿಷತ್ ಮುಖಂಡರಾದಂತಹ ಶರಣ್ ಪೊಂಪೇಲ್ ಅವರು. ಅಂದ್ರೆ ಈ ಕುರಿತಾಗಿ ಸಾಕಷ್ಟು ಇವರು ಕಾನೂನಾತ್ಮಕ ಹೋರಾಟ ಮಾಡಿದ್ರು, ಆದ್ರೂ ಕೂಡ ಕೊನೆಗೋದು ಸಫಲಗೊಳ್ಳಿಲ್ಲ. ಆ ಯುವತಿ ಏನಿದ್ದಾಳೆ ಆತ ಯುವತಿ ಅನ್ಯಮತೀಯ ಯುವಕನೊಟ್ಟಿಗೆ ಈಗಾಗಲೇ ಮದುವೆ ಕೂಡ ಆಗಿರುವಂತದ್ದು. ಈ ಒಂದು ಘಟನೆಯ ಹಿನ್ನೆಲೆಯನ್ನು ಗಮನಿಸುವುದಾದ್ರೆ ಕೇರಳದ ಅಂದ್ರೆ ಗಡಿನಾಡು ಅಂತ ಹೇಳ್ತಾರೆ ಆ ಒಂದು ಕಾಸರಗೋಡು ಪ್ರದೇಶವನ್ನು. ಆ ಕಾಸರಗೋಡ್ನ ಯುವತಿ ವಿಸ್ಮಯ ಎನ್ನುವಳು ಆ ಉಳ್ಳಾಲದಲ್ಲಿ ಇದ್ಕೊಂಡು ಅಲ್ಲಿ BCA ಅನ್ನು ಕಲಿತಾ ಇರ್ತಾಳೆ. ಆ ನಂತರದಲ್ಲಿ ಅಂದ್ರೆ ಕಲಿಬೇಕಾದ್ರೆ ಆರಂಭದ ವರ್ಷದಲ್ಲಿ ಅವರಿಗೆ ಫೀಸ್ ಕಟ್ಟೋದಕ್ಕೆ ಆಗೋದಿಲ್ಲ. ಹೀಗಾಗಿ ಡ್ರಾಪ್ ಮಾಡಿ ನಂತರ ಊರಿಗೆ ಹೋಗುವಾಗ ಅಂದ್ರೆ ವಿದ್ಯಾನಗರ, ಕಾಸರಗೋಡ್ನ ವಿದ್ಯಾನಗರ ಈಕೆ ಊರು, ಅಲ್ಲಿ ಅಸ್ಪಕ್ ಅನ್ನುವಂತನ ಜೊತೆ ಪರಿಚಯ ಆಗಿ ಪ್ರೇಮಾಂಕುರವಾಗಿ ಮೊದಲಿಗೆ ಆತ ಜೂನ್ 6ನೇ ತಾರೀಕಿಗೆ ಅಪಹರಿಸ್ತಾನೆ. ಅಪಹರಿಸಿದ ನಂತರ ವಿದ್ಯಾನಗರ ಠಾಣೆ ಪೊಲೀಸರು ಆತನನ್ನು ಪತ್ತೆ ಹಚ್ಚಿ ಈಕೆಯನ್ನು ಮನೆಗೆ ಕಳಿಸಿದ್ರು. ಈ ರೀತಿಯಾಗಿ ಆಗ್ತಾನೆ ಇತ್ತು. ಅದರ ನಂತರ ಆ ಊರಲ್ಲಿ ಅಂದ್ರೆ ವಿದ್ಯಾನಗರದಲ್ಲಿ ಬೇಡ ಅನ್ನುವಂತ ದೃಷ್ಟಿಯಿಂದ ಮತ್ತೆ ಆಕೆಯನ್ನು ಉಳ್ಳಾಲದ ಸಂಬಂಧಿಕರ ಮನೆಗೆ ಕಳುಹಿಸ್ತಾರೆ. ಸಂಬಂಧಿಕರ ಮನೆ ಉಳ್ಳಾಲದಿಂದಲೂ ಕೂಡ ಜೂನ್ 30ರಂದು ಈತ ಅಸ್ಪಕ್ ಆತ ಏನಿದ್ದಾನೆ ಈತ ಆಕೆಯನ್ನು ಅಪಹರಣ ಅಂದ್ರೆ ವಿಸ್ಮಯಳನ್ನು ಅಪಹರಣ ಮಾಡಿ ಕೊಚ್ಚಿಗೆ ಕರೆದುಕೊಂಡು ಹೋಗಿರುವಂತದ್ದು. ನಂತರ ಏನು ಉಳ್ಳಾಲ ಠಾಣೆಯಲ್ಲಿ ಕೂಡ ವಿನೋದ್ ಅಂದ್ರೆ ವಿಸ್ಮಯಳ ತಂದೆ ವಿನೋದ್ ಅವರು ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ. ನಂತರ ಉಳ್ಳಾಲ ಪೊಲೀಸರು ವಿಸ್ಮಯಳನ್ನು ಪತ್ತೆ ಹಚ್ಚಿ ಮಂಗಳೂರಿಗೆ ಕರೆದುಕೊಂಡು ಇಲ್ಲಿನ ಕೌನ್ಸಿಲಿಂಗ್ ಸೆಂಟರ್ ನಲ್ಲಿ ಏನು ಬಿಡ್ತಾರೆ. ಹಲವು ದಿನಗಳ ಕಾಲ ಕೌನ್ಸಿಲಿಂಗ್ ಕೂಡ ಮಾಡಲಾಗುತ್ತೆ ಈಕೆಯನ್ನು. ಆದ್ರೆ ಆಕೆ ಮನ ಒಳ್ಳಿಲೇ ಇಲ್ಲ. ಆ ತಂದೆಯ ಪರ ಮತ್ತು ಮನೆಯವರ ಪರ ಇರಲಿಲ್ಲ. ಆಕೆಯನ್ನು ಅಸ್ಪಕ್ನ ಪರಾನೇ ಇದ್ದಿದ್ಲು. ಅಂದ್ರೆ ತಂದೆಯವರು ಅಥವಾ ಮನೆಯವರ ಜೊತೆ ಮಾತನಾಡೋದು ಕೂಡ ಈ ಒಂದು ಕೌನ್ಸಿಲಿಂಗ್ ಕೇಂದ್ರದಲ್ಲಿ ಒಪ್ಪಲಿಲ್ಲ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ನಂತರ ತಂದೆ ವಿನೋದ್ ಅನ್ನುವರು ಮಂಗಳೂರಿನ ವಿಶ್ವ ಹಿಂದೂ ಪರಿಷತ್ ಕಚೇರಿಗೆ ಬಂದು ಈ ಕುರಿತಾಗಿ ತಮ್ಮ ಅಳಲನ್ನು ಕೂಡ ತೋಡಿಕೊಳ್ತಾರೆ ಮತ್ತು ವಿಶ್ವ ಹಿಂದೂ ಪರಿಷತ್ತು ಕೂಡ ಇವರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತ ಏನೋ ವಿಶ್ವಾಸವನ್ನು ನೀಡುತ್ತೆ. ಒಂದಷ್ಟು ದಿನಗಳ ಕಾಲ ಕಾನೂನಾತ್ಮಕವಾಗಿ ಹೋರಾಟ ನಡೀತಾನೆ ಇರುತ್ತೆ. ಈ ನಡುವೆ ಅಸ್ಪಕ್ ಏನಿದ್ದಾನೆ ಈತ ಕೇರಳ ಹೈಕೋರ್ಟ್ ನಲ್ಲಿ ಈ ವಿಚಾರದಲ್ಲಿ ಅರ್ಜಿ ಸಲ್ಲಿಸಿ ಸದ್ಯ ವಿಸ್ಮಯಳನ್ನು ಮದುವೆ ಕೂಡ ಆಗಿರುವಂತದ್ದು. ವಿಸ್ಮಯ ಏನು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿ ಮುಸ್ಲಿಂ ಸಂಪ್ರದಾಯಂತೆ ಈಗ ಮದುವೆ ಕೂಡ ನಡೆದಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ವಿಚಾರದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ವಿಸ್ಮಯಳ ತಂದೆ ಕಾನೂನಾತ್ಮಕವಾಗಿ ಹೋರಾಟ ನಡೆಸಿದ್ರು. ಆದ್ರೆ ಯಾವುದೇ ರೀತಿ ಸಫಲ ಕಾಣಲಿಲ್ಲ. ವಿಸ್ಮಯ ಏನು ಅಸ್ಪಕ್ನ ಜೊತೆಗೆ ಹೋಗುದಂತ ಆರಂಭದಿಂದ ಹೇಳಿಕೊಂಡು ಬಂದಿದ್ಲು. ಈ ಸದ್ಯ ಆಕೆ ಈಗ ಅಸ್ಪಕ್ನ ಜೊತೆ ಹೋಗಿ ಆಕೆಯನ್ನು ಮದುವೆ ಆಗಿರುವಂತದ್ದು. ಈ ರೀತಿಯಾಗಿ ಇದರ ಕುರಿತಾಗಿ ಶರಣ್ ಪೊಂಪೇಲ್ ಅವರು ಈ ರೀತಿಯಾಗಿ ಭಾವನಾತ್ಮಕವಾಗಿ ಪೋಸ್ಟ್ ಅನ್ನು ಹಂಚಿಕೊಂಡಿರುವಂತದ್ದು. ರಮ್ಯಾ. ರೈಟ್ ದಿನೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ಏನೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳುವುದಕ್ಕೆ ಮುಂದಾಗಿದೆ. ಮೈಸೂರಲ್ಲಿ ಕಾಂಗ್ರೆಸ್ ವಿರೋಧಿ ಫ್ಲೆಕ್ಸ್